ನಮಸ್ಕಾರ ಸ್ನೇಹಿತರೆ. ಸೊ ಆರ್ಟಿಕಲ್ 15 ಸಬ್ ಕ್ಲಾಸಸ್ನ ನೋಡ್ತಾ ಹೋಗೋಣ. ನೋಡಿ, ಆರ್ಟಿಕಲ್ 15 ಸೇಸ್ ಡಿಸ್ಕ್ರಿಮಿನೇಷನ್ ಅಂತ ಹೇಳಿದಲ್ವ, ಯಾವುದ್ರಲ್ಲಿ ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಆಕ್ಸೆಸ್ ಟು ಶಾಪ್ಸ್, ನಿಮ್ಮ ಅಂಗಡಿಗಳನ್ನ ಆಕ್ಸೆಸ್ ಮಾಡೋದ್ರಲ್ಲಿ ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಪಬ್ಲಿಕ್ ರೆಸ್ಟೋರೆಂಟ್ಸ್ ನೀವು ಯೂಸ್ ಮಾಡ್ಕೋಬಹುದು. ಪ್ಲೇಸಸ್ ಆಫ್ ಪಬ್ಲಿಕ್ ಎಂಟರ್ಟೈನ್ಮೆಂಟ್ ಅಲ್ಲೂ ನೀವು ಹೋಗಿ ಬರ್ಬೋದು. ಯಾವುದೇ ರೀತಿ ಹೋಟೆಲ್ಸ್ಗೆ ಹೋಗ್ಬೋದು. ನಿಮ್ಮನ್ನ ಓನ್ಲಿ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜನ್, ರೇಸ್, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಅಲ್ಲಿ ಇಟ್ಕೊಂಡು ನಿಮ್ಮನ್ನ ಡಿಸ್ಕ್ರಿಮಿನೇಟ್ ಮಾಡೋಕ್ಕೆ ಸ್ಟೇಟ್ ಪರ್ಮಿಷನ್ ಕೊಡಲ್ಲ. ಆ್ಯಂಡ್ ಇವನ್ ನೀವು ಯೂಸ್ ಆಫ್ ವೆಲ್ಸ್, ಟ್ಯಾಂಕ್ಸ್, ಪಬ್ಲಿಕ್ ಬಾತಿಂಗ್ ಸೆಕ್ಟರ್ಸ್, ರೋಡ್ಸ್, ಪಬ್ಲಿಕ್ ಪ್ಲೇಸಸ್ ಏನೇನಿದೆ ಇದರಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ನೀವು ಆ ಧರ್ಮದವರು ಅಂತ ನಿಮ್ಮನ್ನ ಮುಟ್ಟಕ್ಕೆ ಬಿಡಲ್ಲ. ಫಾರ್ ಎಕ್ಸಾಂಪಲ್, ನೀವು ಹಳೆ ಕಾಲದಲ್ಲಿ ನೋಡಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ SC ಕ್ಯಾಸ್ಟ್ ಅವ್ರನ್ನ ತುಂಬಾ ಹೀನಾಯವಾಗಿ ನೋಡ್ತಿದ್ರು. ಬಾವಿಯಿಂದ ನೀರು ಕುಡಿಯೋಕ್ಕೂ ಬಿಡ್ತಿಲ್ಲ ಅಲ್ವಾ. ಆ ಥರ ಡಿಸ್ಕ್ರಿಮಿನೇಷನ್ಸ್ ಏನೂ ಇಲ್ಲ. ಇದನ್ನ ಯಾಕೆ ತಂದಿದ್ದಾರೆ? ಈ ಪರ್ಟಿಕ್ಯುಲರ್ ಆರ್ಟಿಕಲ್ 15 ಅನ್ನೋದು ಸೋಷಿಯಲ್ ಡಿಸ್ಕ್ರಿಮಿನೇಷನ್ನ ಕಮ್ಮಿ ಮಾಡೋಕ್ಕೆ, ಎಲ್ಲರಿಗೂ ಸಮಾಜದಲ್ಲಿ ಈಕ್ವಲ್ ಸ್ಟೇಟಸ್ನ ಒದಗಿಸಿಕೊಡೋದೇ ಇದ್ರದ್ದು ಅತಿ ಮುಖ್ಯವಾದ ಧ್ಯೇಯ. ಸೊ ವಾಟ್ ಈಸ್ ದಿಸ್? ನೋ ಡಿಸ್ಕ್ರಿಮಿನೇಷನ್, ಓನ್ಲಿ ಆನ್ ದ ಗ್ರೌಂಡ್ಸ್.